ಫ್ರೆಂಡ್ಸ್, ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿದ್ದೀನಿ. ತುಂಬ ಚಳಿ, ತಂಡ ಮೂಗೆಲ್ಲ ಬ್ಲಾಕ್ ಆಗಿದೆ. ಇನ್ನೇನು ಆಗುತ್ತೆ, 24 ಗಂಟೆ ನೀರೊಳಗೆ ನಿಂತ್ಕೊಂಡು 3 ಗಂಟೆ 4 ಗಂಟೆಗೆ ಎದ್ದು ಥಂಡಿ ಒಳಗೆ ಈ ಸೈಡ್ ಫುಲ್ಲು ಹೆಡ್ಏಕ್ ಬಂದಿದೆ, ಕಿವಿಯೆಲ್ಲ ಗುಮ್ ಅಂತ ಇದೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ, ಎಲ್ಲರೂ ಶ್ವೇತಾ ಅಕ್ಕ ಅಂತ ಹೇಳಿ ಎಲ್ಲರ ಬಾಗಿ ಶ್ವೇತಾ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ನನಗಿಂತ ದೊಡ್ಡವರು ನನ್ನ ಅಕ್ಕ ಅಂತ ಸಂಬೋಧನೆ ಮಾಡೋ ನೆಸೆಸಿಟಿ ಇಲ್ಲ. ಶ್ವೇತಾ ಅಂತಂದರೆ ತುಂಬ ಸಾಕು. ಯಾರಿಗೆಲ್ಲ ಹೇಗಿದ್ದೀರಾ? ಹಬ್ಬ ಎಲ್ಲ ಮುಗೀತು, ಹೊಸ್ದುಡ್ಕೆಲ್ಲ ಮಾಡಿದ್ರಾ? ನಾವಂತೂ ಯಾವ ಹೊಸ್ದುಡ್ಕು ಮಾಡಿಲ್ಲ, ಏನೂ ಇಲ್ಲ. ಯಾಕೋ ಕಣ್ಣೆಲ್ಲ ನೀರು ತುಂಬಿಕೊಳ್ಳುತ್ತೆ, ಕೋಲ್ಡ್ ಜಾಸ್ತಿ ಆಗಿದೆ, ಶೀತ ಆಗಿದೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಸಿಟಿಗೆ ಹೋಗ್ತಾಯಿದ್ದೀವಿ. ಸಿಟಿ ಅಂದರೆ ಇಲ್ಲೇ ಪಕ್ಕ ಶಾರದಾ ದೇವಿ ನಗರ. ನಂದು ವಾಕಿಂಗ್ ಶೂಸ್ ಹಾಳಾಗಿದೆ, ಅದನ್ನು ತೊಗೊಂಡು ಸುಮ್ಮನೆ ಒಂದು ರೌಂಡ್ ಹಿಂಗೆ ಹೋಗಿ ಬರೋಣ ಅಂತ. ವಿಕ್ಕಿಗೆ ಏನೇನೋ ಬೇಕಂತೆ ಥಿಂಗ್ಸು. ಅವನು ದೊಡ್ಡ ಲಿಸ್ಟ್ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಅವ್ನು ಟ್ಯೂಷನ್ಗೆ ಹೋಗಿದ್ದಾನೆ. ನಾನು ಚಾರು ಸತೀಶ್ 3 ಜನ ಹೋಗ್ತಾಯಿದ್ದೀವಿ. ಬೆಳಗ್ಗೆಯಿಂದ ಏನೇನಾಯಿತು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕೆ ಆಗಲಿಲ್ಲ. ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ ಬೆಳಗ್ಗೆಯಿಂದ ಏನೇನಾಯಿತು ಅಂತ. ನೋಡಿ ಹೆಂಗಿದೆ ವೆದರ್. 6 ಗಂಟೆ ಇವಾಗ ಫುಲ್ಲು ಥಂಡಿ. ಹೊರಗಡೆ ಮುಖ ಹಾಕೋಕ್ಕಾಗ್ತಾಯಿಲ್ಲ, ಅಷ್ಟು ಕೋಲ್ಡ್ ಇದೆ. ನಿಮ್ಮ ಕಡೆನೂ ಹಿಂಗೆ ಇದೆಯಾ ವೆದರು? ಕಮೆಂಟ್ ಮಾಡಿ. ಮಳೆ ಬರ್ತಾಯಿದೆ ಗೈಸ್. ಅದೇನೋ ಕೇಡುಗಾಲದಲ್ಲಿ ನಾಯಿ ಮೋಟೆ ಇಡ್ತು ನಮಗೆ. ಈ ಟೈಮಲ್ಲಿ ಮಳೆ ನಾನು ಹಿಸ್ಟ್ರಿಲೇ ಕೇಳಿಲ್ಲ, ಬಟ್ ಮಳೆ ಬರ್ತಾಯಿದೆ. ಸೋನೆ ಸೊ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾವು ಕೂಡ ಹೋಗಿ ವಾಪಸ್ ಬರ್ತೀವಿ. ಇದು ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ರಾತ್ರಿ ಬಂದಾಗ 11 ಗಂಟೆ ಅಮ್ಮ ಮನೆಯಿಂದ ಬಂದು ಮಲಗಿ, ಮತ್ತು ಬೆಳಗ್ಗೆ ಎದ್ದು ರೆಗ್ಯುಲರಾಗಿ ವಾಕ್ ಹೋಗಿ ಮನೆಗೆ ಬಂದು, ಮಕ್ಕಳು ಸ್ಕೂಲ್ ಇತ್ತಲ್ವ, ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಅನ್ನವಣೆ ಮತ್ತು ರಾಗಿ ಹಿಟ್ಟು ಹಾಕಿ ದೋಸೆ ಥರ ರೊಟ್ಟಿ ಥರ ಮಾಡಿದ್ದೆ. ಟೊಮೆಟೊ ಗೊಜ್ಜುನ ಕಾಂಬಿನೇಷನ್ ಮಾಡಿದ್ದೆ. ಬೇಗ ಆಗುತ್ತೆ ಅಂತ ಅಷ್ಟೇ. ನನಗೆ ನಿಜಕ್ಕೂ ಸುಸ್ತಾಗ್ತಾಯಿತ್ತು, ಆಗ್ತಾ ಇರಲಿಲ್ಲ. ಸೊ ಹೆಲ್ತಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಖಾರವಾಗಿ ಅಂತ ಮಾಡ್ತಾಯಿದ್ದೆ. ಅದೆಲ್ಲ ನಾರ್ಮಲ್ ರೆಸಿಪಿ, ಸೊ ಅದಕ್ಕೋಸ್ಕರ ರೆಸಿಪಿ ಏನು ಶೇರ್ ಮಾಡಿಲ್ಲ. ಪೋರ್ಟಿಕೋ ಎಲ್ಲ ತೊಳೆದು ಕ್ಲೀನಾಗಿ ಕಸ ಹೊಡೆದು ಎಲ್ಲನೂ ರೆಡಿ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಹಬ್ಬ ಆದಮೇಲೆ ನಾವು ಬಂದು ಮಲಗಿ ಏನೂ ಕ್ಲೀನ್ ಮಾಡೇ ಇರಲಿಲ್ಲ. ಮನೆಯೆಲ್ಲ ಜಿಡ್ಡು ಎಲ್ಲ ಅಲ್ಲಲ್ಲೇ ಬಿದ್ದಿತ್ತು, ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಸೊ ಈಗ ನಮ್ಮ ಮನೆ ಹತ್ರ ಮುನ್ಸಿಪಾಲ್ಟಿಯವ್ರು ಬರ್ತಾರಲ್ವ, ಅವರಿಗೆ ಮತ್ತು ಕಸ ತೊಗೊಂಡೋಗೋರಿಗೆ ನನ್ನ ಮಕ್ಕಳು ವ್ಯಾನ್ ಅಂಕಲ್ಗೆಲ್ಲ ಕೊಟ್ಟೇ ಇರಲಿಲ್ಲ. ಸೊ 2-3 ಜನ ಕಸದವ್ರು ಬರ್ತಾರೆ, ಅವ್ರಿಗೂ ಕೂಡ ವ್ಯಾನ್ ಡ್ರೈವರ್ಗೆ, ಕಸ ಎತ್ಕೊಂಡು ಹೋಗೋರಿಗೆ ಎಲ್ರಿಗೂ ಚಾರು, ಎಳ್ಳು ಪ್ಯಾಕೆಟು ಕವರ್ಗೆ ಹಾಕಿ, ಕಬ್ಬು, ಬಾಳೆಹಣ್ಣು 50 ರೂಪಾಯಿ. ನನ್ನ ಹತ್ರ ಚೇಂಜ್ ಇದ್ದಿದ್ದೆ ಅಷ್ಟು. ನಾನು ಮಂತ್ಲಿ ಅವ್ರಿಗೆ 700 ಪೇ ಮಾಡ್ತೀನಿ. ಅದಲ್ದೇ ಎಕ್ಸ್ಟ್ರಾ ಇದಿಷ್ಟು ಕೊಟ್ಟೆ. ಸೊ ನಿನ್ನೆ ಪೂಜೆಗೆ ಏನೇನು ಐಟಮ್ಸ್ ಎಲ್ಲ ಯೂಸ್ ಮಾಡಿದ್ದೆ ಅದನ್ನೆಲ್ಲ ಹಾಗೆ ಇತ್ತು, ಏನೂ ತೊಳೆದಿರಲಿಲ್ಲ. ಸೊ ಈಗ ಎಲ್ಲ ಹಾಕಿ ತೊಳೆದು ಎತ್ತಿಡೋಣ ಅಂತ ಎಲ್ಲ ತೊಳೆದಿಟ್ಟಿದ್ದೀನಿ. ಸ್ವಲ್ಪ ಬಿಸಿಲು ಬೀಳ್ತಾಯಿತ್ತು, ಡ್ರೈ ಆಗಲಿ, ಆಮೇಲೆ ಮಡಿ ಬಟ್ಟೆ ತೊಗೊಂಡು ಒರೆಸಿ ಎಲ್ಲನೂ ಎತ್ತಿಡೋಣ ಅಂತ. ನೀರೇನಾದರೂ ಇದ್ದರೆ ಚೂರು ಬ್ಲ್ಯಾಕ್ ಕಲರ್ ಚುಕ್ಕಿ ಥರ ಫೀಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲನೂ ಒರೆಸಿ ಸ್ವಲ್ಪ ಬಿಸಿಲಿಗಿಡೋಣ ಅಂತ ತೊಳೆದಿಟ್ಟಿದ್ದೀನಿ. ಸುಮಾರು ಜನ ಕೇಳ್ತಾಯಿದ್ರೆ ಸಿಲ್ವರ್ ಐಟಮ್ ಪಾರ್ಟ್ 2 ವ್ಲಾಗ್ ಮಾಡಿ, ನಾವು ಕಾಯ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಕೇಳ್ತಾಯಿದ್ರೆ. ಅರ್ಶಿನ ಕುಂಕುಮ ತಟ್ಟೆ ತೋರಿಸಿ ಅಂತ ಸುಮಾರು ಮೆಸೇಜ್ ಬಂದಿತ್ತು. ಸೊ ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ. ಈ ವ್ಲಾಗಲ್ಲೇ ಖಂಡಿತವಾಗ್ಲೂ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ತಲೆಗೆಲ್ಲ ಎಣ್ಣೆ ಹಾಕೇ ಇರಲಿಲ್ಲ. ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ ತಲೆಗೆ ಎಲ್ಲ ನೀಟಾಗಿ ಆಯಿಲ್ ಅಪ್ಲೈಡ್ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಮನೆ ಕಸ ಎಲ್ಲ ಗುಡಿಸಿ, ಅಷ್ಟರಲ್ಲಿ ಮಕ್ಳಿಗೆ ವ್ಯಾನ್ ಕೂಡ ಬಂತು, ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಎಷ್ಟು ಮಾಡಿದ್ರೂ ಕೆಲಸ ಮುಗಿಯೋದೇ ಇಲ್ಲ ಗೈಸ್. ಸ್ವಲ್ಪ ಜನ ಕಮೆಂಟ್ ಮಾಡ್ತಾಯಿದ್ರಿ ಮುಖಕ್ಕೆ ಮುರುಗಾಡಿ ಬಣ್ಣ ಮೆತ್ಕೋತೀಯ ಅಂತ. ಸೊ ನನ್ನ ಸ್ಕಿನ್ ಇರೋದೇ ಹೀಗೆ. ನಾ ಪ್ರತಿಯೊಂದಕ್ಕೂ ವೀಡಿಯೋನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಮುಖಕ್ಕೆ ಏನೂ ಹಾಕಿಲ್ಲ. ನೋಡಿ ಹೆಂಗಿದೆ ಸ್ಕಿನ್ ಟೋನ್, ನೋಡಿ ಹೆಂಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸತೀಶ್ ಸ್ನಾನ ಮಾಡ್ತಾಯಿದ್ರು. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಸತೀಶ್ಗೂ ಕೂಡ ತಿಂಡಿ ಹಾಕ್ಕೊಟ್ಟು ಒಂದು ಲೋಟ ಹಾಲು ಕಾಯಿಸ್ಕೊಟ್ಟು ತಿಂಡಿ ತಿಂತಾಯಿದ್ದೀನಿ. ಸಖತ್ ತಲೆನೋವ್ತಾಯಿತ್ತು ನನಗೆ, ಗಂಟ್ಲೆಲ್ಲ ಒಂಥರ ಇಚ್ಚಿ ಫೀಲ್ ಆಗ್ತಾಯಿತ್ತು.
ಖಾರವಾಗಿತ್ತು. ಟೊಮೆಟೊ ಗೊಜ್ಜಂತೂ ಸೂಪರಾಗಿತ್ತು. ರೊಟ್ಟಿ ಬಿಸಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಈ ಟೈಮಲ್ಲಿ ಅಮ್ಮನೇ ತುಂಬ ನೆನಪಾಗ್ತಾರೆ. ಕುತ್ಕೊಂಡ್ರೆ ಬಿಸಿ ಮಾಡಿ ಮುಂದಕ್ಕೆ ತಂದು ಕೊಡ್ತಾರೆ. ಮಿಸ್ ಯು ಅಮ್ಮ, ಲವ್ ಯು ಜಾಸ್ತಿ. ಇದಿಷ್ಟು ಮಾರ್ನಿಂಗ್ ನಡೆದಂಥದ್ದು. ಈಗ ಶೂ ತರೋಣ ಅಂತ ಹೋಗ್ತಾ ಇದ್ದೀವಿ. ಏನು ವಿಡಿಯೋ ಅಪ್ಪ ಇದು ಅಂದರೆ, ಈ ಅಮ್ಮ ನಮಗೆ ಎಂಥ ಮಂಕಬೂದಿ ಎರಚಿತು ಅಂತ ನಮಗೆ ಗೊತ್ತಾಗಲೇ ಇಲ್ಲ. ಈ ಅಮ್ಮನ ಮಗ ನಮಗೆ ಹೂವು ಕೊಡ್ತಿದ್ರು ರೆಗ್ಯುಲರಾಗಿ. ಇವ್ರ ಹತ್ರನೇ ನಾವು ಹೂವೆಲ್ಲ ತೊಗೋತಾ ಇದ್ದಿದ್ದು. ಎಷ್ಟು ಸಲೀಸಾಗಿ ಮಾತಾಡಿಕೊಂಡು ನೈಸಾಗಿ ಮನೆಗೆ ಬಂದು ಹಿಂಗೆ ಅಪ್ಪ ಹಂಗೆ ಅಪ್ಪ ಅಂತ ಕಷ್ಟ ಹೇಳ್ಕೊಂಡು ನಮ್ಮ ಹತ್ರ ದುಡ್ಡಿಸ್ಕೊಂಡು ಅರೌಂಡ್ 3 ಇಯರ್ಸ್ ಆಯಿತು. ಸೊ ಇವಾಗ ನಾವು ಅವ್ರ ಹತ್ರ ಏನು ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಇವಾಗ ಆವಾಗ ಕೈಗೆ ಸಿಗಲ್ಲ, ಕಾಲ್ ಮಾಡಿದ್ರೆ ಕಾಲ್ ಎತ್ತಲ್ಲ. ನಮ್ಮ ಮುಖ ನೋಡಿದ್ರೆ ಇಂಥ ಜನಕ್ಕೆ ಮೋಸ ಮಾಡಬೇಕು ಅಂತ ಫೀಲ್ ಆಗುತ್ತೋ ಏನೋ. ಸೊ ಅವ್ರ ಹತ್ರ ಮಾತಾಡಿಕೊಂಡು ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು. ಹೇಳಿದ್ದೇ ಸ್ಟೋರಿ ಹೇಳ್ತಾರೆ ಕೇಳಿ ಕೇಳಿ ನನಗೂ 3 ವರ್ಷದಿಂದ ಬೇಜಾರಾಗೋಗಿದೆ. ಸತೀಶ್ ಹತ್ರ ರೇಖ ಹೊಡ್ಕೊಂಡು ಈಗ ಹೊರಟ್ವಿ. ಏನೂ ಮಾಡೋಕ್ಕಾಗಲ್ಲ. ಕಷ್ಟ ಅಂತ ಬಂದಾಗ ನಮ್ಮವರು ತಮ್ಮವರು ನಮ್ಮವ್ರಿಗೆ ನಮಗೆ ಆಗಲ್ಲ ಅಂಥದ್ರಲ್ಲಿ ಈಗ ಹಿಂಗೆ ಯಾಮಾರ್ತೀವಿ. ಇದು ನಮ್ಮ ಜೀವನದಲ್ಲಿ ಒಂದು ಪಾಠ. ಅದು ₹1, ₹2, 1 ಲಕ್ಷ 2 ಲಕ್ಷ ದುಡ್ಡಲ್ಲ. ಅದು ಏನು ಮಂಕಬೂದಿ ಎರಚಿದ್ರೋ ನಾವು ಅವ್ರಿಗೆ ದುಡ್ಡು ಕೊಟ್ಟು ಸಿಗಾಕೊಂಡಿದ್ದೀವಿ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದಿದೆ. ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಸಲೀಸಾಗಿ ನೈಸಾಗಿ ತೊಗೊಂಡು ಇಸ್ಕೋಬೇಕು. ಈಗ ಶೂ ತೊಗೊಳ್ಳೋಣ ಅಂತ ಸೇಲ್ ಇದೆ ಅಂತ ಅಂದ್ಬಿಟ್ಟು ಬಾಟಾ ಶೋರೂಮ್ಗೆ ಕರ್ಕೊಂಬಂದರು. 30% ಆಫರ್ ಇದೆ ಅಂತ. ಬಟ್ ಅಲ್ಲಿ ನೋಡಿದ್ರೆ ನನ್ನ ಸೈಜು ಇಲ್ಲ, ಕಲರ್ ಕಾಂಬಿನೇಷನ್ನೂ ಇಲ್ಲ. ಇವೆಲ್ಲ ವಾಕಿಂಗ್ ಶೂಸ್ ಅಂತ ನಂಗೆ ಅನಿಸಲೇ ಇಲ್ಲ. ಯಾಕಂದರೆ ಲೇಡೀಸ್ದಲ್ಲ, ಇದೆಲ್ಲ ಜೆಂಟ್ಸದು. ಸೊ ಆಯಿತು ಅಂದ್ಬಿಟ್ಟು ಈ ಥರ ವಿತೌಟ್ ಲೇಸದು ಬೇಕಿತ್ತು ನನಗೆ. ನೋಡ್ತಾ ಇದ್ದೆ, ಇದು ಪವರ್ದು 5000 ಹಾಕಿದ್ದಾರೆ ಕ್ಯಾಶ್ ಟ್ಯಾಗು. ಸೊ 30% ಡಿಸ್ಕೌಂಟ್ ಅಂದರೆ ಎಷ್ಟು ಹಬ್ಬ ಅಂದರೆ 30% ಅಂದರೆ 300 ಕಟ್ಟಾಗುತ್ತೆ ಅಂತ ಅನ್ಕೋತೀನಿ. ಐ ಥಿಂಕ್ 1000ಕ್ಕೆ 30 ರೂಪಾಯಿ ಅಂದರೆ 100ಕ್ಕೆ 30 ರೂಪಾಯಿನ ಏನೋ ಸರಿ ಗೊತ್ತಿಲ್ಲ ನನಗೆ. ವಾಕ್ಗೆಲ್ಲ ಅಷ್ಟು ಕಾಸ್ಟ್ಲಿ ಇದು ಏನಕ್ಕೆ ಅಂತಂದರು. ಆಮೇಲೆ ಇನ್ನೊಂದು ನೋಡಿದೆ, 2999 ಇತ್ತು, 1819 ರೂಪಾಯಿ ಹಾಕಿದ್ರು. ಸೊ ಈ ಥರ ಎಲ್ಲ ಈಗ ನೋಡಿ ಚೆಕ್ ಮಾಡಿ ನಾನು ತೊಗೋತಾ ಇದ್ದೆ. ಆಫರ್ ಅಂತ ಹೇಳ್ತಾರೆ, ಹಳೆ ಸ್ಟಾಕ್ ಡ್ಯಾಮೇಜ್ ಇರೋದೆಲ್ಲ ಕೊಡ್ತಾರೆ. ಒಳಗಡೆ ಇದ್ದಿದ್ದೆಲ್ಲ ಗಮ್ ಹಾಕಿದ್ರಲ್ಲ, ಫೂಟ್ ಹತ್ರಕ್ಕೆ ಒಂದು ಕೊಟ್ಟಿರ್ತಾರೆ, ಅದು ಗಮ್ಮೆಲ್ಲ ಕಿತ್ಕೊಂಡು ಬಂದಿತ್ತು ಆ್ಯಕ್ಚುಲಿ. ಸತೀಶ್ ಅಂದರು ಬೇಡ, ಇದೇ ದುಡ್ಡು ಕೊಟ್ಟರೆ ಇನ್ನೂ ಒಳ್ಳೆ ಕಡೆ ಚೆನ್ನಾಗಿರೋದೇ ಸಿಗುತ್ತೆ ಅಂತ. ಬಟ್ ಹಾಕಿ ನೋಡೋಣ ಅಂತ ಹಾಕ್ತಾ ಇದ್ದೆ. ನಂಗೆ ಅದು ಇಷ್ಟ ಆಗಿತ್ತು ಬ್ಲೂ. ಬಟ್ ನನ್ನ ಸೈಜ್ ಇರಲಿಲ್ಲ ಅಲ್ಲಿ. ಬೇರೆ ಕಡೆ ತೊಗೊಳ್ಳೋಣ ಅಂದರೆ ಮೀನ್ಸ್ ಬೇರೆ ಇದರಲ್ಲಿ ಹುಡ್ಕೋಣ ಅಂತಂದರೆ ಅಲ್ಲಿ ಯಾವುದು ಕೂಡ ಒಂದು ಇದಿರಲಿಲ್ಲ. ತುಂಬ ಟೈಟ್ ಹಾಕೋಕ್ಕೆ ಕುತ್ಕೊಂಡು ಹಾಕೋಬೇಕು. ಈ ಅರ್ಜೆಂಟಲ್ಲಿ ಬೆಳಿಗ್ಗೆ ಟೈಮು ಹಿಂಗೆಲ್ಲ ಹಾಕ್ಕೊಳಕ್ಕಾಗಲ್ಲ. ಸೊ ಬೇಡ ಅಂತ ಬಂದಂಥ ಮಕ್ಕಳಮ್ಮ ಆಪೋಸಿಟು ಐಗಿರಿ ರೆಸ್ಟೋರೆಂಟ್ ನಿಮ್ಮೆಲ್ರಿಗೂ ಗೊತ್ತು. ಅಲ್ಲಿ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಕುಡಿದು ಮತ್ತೆ ಮುಂದೆ ಹೋದ್ವಿ. ಬಿಗ್ ಬಜಾರ್ಗೆ ಹೋದ್ವಿ. ಸ್ಮಾರ್ಟ್ ಬಜಾರ್ ಅಥವಾ ಬಿಗ್ ಬಜಾರ್ ಎಲ್ಲರಿಗೂ ಗೊತ್ತು. ಸೊ ರಾಮಕೃಷ್ಣ ನಗರದಲ್ಲಿದೆ, ಅಲ್ಲಿಗೆ ಹೋದ್ವಿ. ನೋಡೋಣ ಏನಾದರೂ ಆಫರ್ ಇದೆ ಅಂತ ಅಲ್ಲ, ಚೆಕ್ ಮಾಡೋಣ, ಇದ್ದರೆ ತೊಗೊಳ್ಳೋಣ ಅಂತ ಹೇಳಿ ಹೋದಂಥದ್ದು. ಎಲ್ಲ ಕಡೆ ಇವಾಗ ಸಂಕ್ರಾಂತಿ ಸೇಲ್ ಆ ಥರದ್ದೆಲ್ಲ ಹಾಕಿರ್ತಾರೆ. ಬಟ್ ನಾವು ಹೋಗಿದ್ದಿದ್ದು ಸಂಕ್ರಾಂತಿ ಹಬ್ಬದ ಮಾರನೆಗೆ ಬುಧವಾರ ಸಂಜೆ. ಸೊ ನೋಡೋಣ, ನಮ್ಮ ಲಕ್ಕು ಇದ್ದರೆ ತೊಗೊಳ್ಳೋಣ, ಇಲ್ಲಾಂದರೆ ವಾಪಸ್ ಬರೋಣ ಅನ್ನೋ ಥರ. ಸೊ ಗಾಡಿಯೆಲ್ಲ ಪಾರ್ಕ್ ಮಾಡಿ, ಗಾಡಿ ಪಾರ್ಕಿಗೂ 50 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಇವಾಗ ಎಲ್ಲ ಕಡೆ ದುಡ್ಡು ಸುಲಿಗೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ತೋರಿಸ್ಬೇಡ ದಯವಿಟ್ಟು, ಎಲ್ಲರೂ ನೋಡ್ಬಿಟ್ಟು ಎದುರ್ಕೊಂಡ್ಬಿಡ್ತಾರೆ ನೀನು ಅಲ್ಲ, ಆಯಿತಾ? ಸತೀಶ್ಗೆ ಭಯ ಸತೀಶ್ಗೆ ಅಂತಲ್ಲ, ಎಲ್ಲ ಮನೆ ಗಂಡಸ್ರಿಗೂ ಭಯ ಅನಿಸುತ್ತೆ. ಹೆಣ್ಮಕ್ಳನ್ನೇ ಶಾಪಿಂಗ್ ಅಂತ ಕರ್ಕೊಂಬಂದರೆ ಅವ್ರು ಬರೋದು 1, ತೊಗೊಳೋದು 16 ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ನನಗೆ ಟೈಡು ಕಂಫರ್ಟು ಈ ಥರದ್ದೆಲ್ಲ ಬೇಕಿತ್ತು. ಸೊ ಅದನ್ನು ಚಾರು ಹೇಳ್ತಾ ಇದ್ದಾಳೆ. ಆಮೇಲೆ ಸ್ನ್ಯಾಕ್ಸ್ ಈ ಥರದ್ದೆಲ್ಲ ಬೇಕಿತ್ತು, ಬಿಸ್ಕೆಟ್ ಈ ಥರದ್ದೆಲ್ಲ ಗೆಟ್ 1 ಬೈ 1 ಫ್ರೀ ಎಲ್ಲ ಇರುತ್ತೆ. ಸೊ ಅದಕ್ಕೆ ಫಸ್ಟು ಬಂದಿರೋ ಕೆಲಸ ಮುಗಿಸು, ಏನು ಬೇಕು ಫಸ್ಟ್ ಅದನ್ನು ತಗೋ ಅಂತ ಹೇಳ್ತಾಯಿದ್ರು. ಶೂಸ್
ಶೂಸ್ ಹತ್ರಕ್ಕೆ ಬಂದ್ವಿ. ಎಲ್ಲೂ ನನ್ನ ಸೈಜೇ ಇಲ್ಲ. ಆ್ಯಕ್ಚುಲಿ ನನಗೆ ಬೇಕಾಗಿರೋದು 8, 7 ಇದೆ, 6 ಇದೆ, 5 ಇದೆ. 8 ಎಲ್ಲೂ ನೋಡ್ತಾ ಇದ್ರೆ ಸಿಗ್ತಾನೇ ಇಲ್ಲ. ಕೊನೆಗೆ ಲಾಸ್ಟ್ಗೆ ಪವರಲ್ಲೇ ಇವತ್ತು ಯಾಕೋ ನನಗೆ ಬ್ಲೂ ಕಲರ್ ಲಕ್ಕು ಅಂತ ಕಾಣುತ್ತೆ. ಬ್ಲೂ ಕಲರ್ ಬಿಟ್ಟು ನಂಗೆ ಬೇರೆ ಯಾವುದೂ ಸಿಗ್ತಾನೇ ಇಲ್ಲ. ಸೊ ಇನ್ನೇನು ಮಾಡೋಕ್ಕಾಗಿದೆ, ಕಿತ್ತೋದ್ರೆ ಮತ್ತೊಂದು ತೊಗೊಂಡ್ರೆ ಆಯಿತು ಅಂತ ಒಂದು ಸೆಲೆಕ್ಟ್ ಮಾಡಿಕೊಂಡು ಟ್ರಾಲಿಗೆ ಹಾಕ್ಕೊಂಡು ಮುಂದೆ ಹೋದೆ. ಏನಾದರೂ ಇದೆಯಾ ನೋಡೋಣ ಅಂತ. ಅಪ್ಪ ಮಗಳು ಮೇಲ್ಗಡೆ ಹೋದರು. ಸೊ ನಾನು ಇನ್ನೂ ನೋಡ್ತಾ ಇದ್ದೆ. ಈ ಟಾಪ್ಸ್ ಎಲ್ಲ 499 ಗೆಟ್ 1 ಬೈ 1 ಫ್ರೀ ಇದೆ. ನೋಡ್ತಾ ಇದ್ದೆ ಚಾರುಗೆ ಯಾವುದಾದ್ರೂ ಇಷ್ಟ ಆಗುತ್ತಾ. ಪ್ಲಾಜೋ ಪ್ಯಾಂಟ್ ಎಲ್ಲ 299, ಈ ಶಾರ್ಟ್ಸ್ ಎಲ್ಲ 150 ಅಂದರೆ 149, ಈ ಥರದ್ದೆಲ್ಲ ಆಫರ್ಸ್ ನಡೀತಾ ಇತ್ತು. ಈ ಟಿ ಶರ್ಟ್ಸು ಬೈ 1 ಗೆಟ್ 1 ಫ್ರೀಸ್ ಇತ್ತು. ಸೊ ಬಟ್ ಆದರೆ ಅದು ಯೂನಿಫಾರ್ಮ್ ಥರ ಅನಿಸುತ್ತೆ. ಕಲ್ಲರ್ ಒಂದು ರೆಡ್ಡು, ಇಲ್ಲ ಒಂದು ಆರೆಂಜು, ಒಂದು ಗ್ರೀನು, ಒಂದು ಇದೇ ಥರ ವಿತೌಟ್ ಏನು ಡಿಸೈನ್ಸ್ ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಕ್ರಾಪ್ ಟಾಪ್ ಈ ಥರದ್ದೆಲ್ಲ ನೋಡ್ತಾ ಇದ್ದೆ ಚಾರುಗೇನಾದರೂ ತೊಗೊಳ್ಳೋಣ ಅಂತ. ಬಟ್ ಇವಾಗ ಅವಳು ತೆಗೆಸ್ಕೊಂಡಿಲ್ಲ ಅವ್ರ ಪಪ್ಪ ಕೈಲಿ ಒಂದು 3-4 ಅದಕ್ಕೋಸ್ಕರ ನಾನೇನು ತೊಗೊಳ್ಳಿಲ್ಲ. ಜೀನ್ಸಲ್ಲಿ ಒಳ್ಳೊಳ್ಳೆ ಅಂದರೆ ಎಲ್ಲ ಒಂದೇ ಥರ ಗೈಸ್, ಏನು ಡಿಸೈನ್ ಆ ಥರದ್ದೆಲ್ಲ ಏನಿಲ್ಲ. ಜೀನ್ಸಲ್ಲಿ ತುಂಬ ಬಂದಿದೆ ಕಲೆಕ್ಷನ್ಸು. ಒಂದು 2000 ಶಾಪ್ ಮಾಡಿದ್ರೆ ಒಂದು 99 ಬ್ಯಾಗ್ ವರ್ತ್ ಫ್ರೀ ಅಂತೆ. ಅಂದರೆ ಮೊಬೈಲ್ ಬ್ಯಾಗ್ ಇಟ್ಕೋತೀವಲ್ಲ ಆ ಥರದ ಬ್ಯಾಗು, ಆ ಥರದ್ದೆಲ್ಲ ಹೇಳ್ತಾಯಿದ್ರು, ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಆಮೇಲೆ ಸಾಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರು ಒಳಗಡೆ. ಸೊ ಹಾಗಾಗಿ ನಾನು ಕಾಪಿರೈಟ್ ಕ್ಲೇಮ್ ಆಗುತ್ತೆ ಅಂತ ಓನ್ ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದೇನೋ ಹೇಳಿದ್ರು, ಒಂದು ಲೇಡೀಸ್ ಅದೆಲ್ಲ 4000 ಶಾಪ್ ಮಾಡಿದ್ರೆ ಒಂದು ಪ್ಯಾನ್ 499, ಅದು ಆಫರಲ್ಲಿ 499ಗೆ ಒಂದು ಸ್ಟೀಲ್ ಪ್ಯಾನ್ ಕಡಾಯಿ ವರ್ತಾಗಿ ಸಿಗುತ್ತಂತೆ. ಅದು 2000 ರುಪೀಸ್ ಪ್ಯಾನು ಆ ಥರ ವರ್ತಾಗಿ ಸಿಗುತ್ತಂತೆ. ಈಗ 4000 ನಾನೇನು ಶಾಪ್ ಮಾಡಲಿ. ಸೊ 4000 ಶಾಪ್ ಮಾಡೋಷ್ಟು ಏನೂ ಇಲ್ಲ. ಆ ಥರ ಎಲ್ಲ ಆಫರ್ಸ್ ಹಾಕಿದ್ದಾರೆ. ಮೀನ್ಸ್ ಇದು ಸಂಕ್ರಾಂತಿ ಇರಬೇಕು ಮೇ ಬಿ. ಇದು ಒಂದು ಟಾಪೇ 500 ಅಂತೆ. ನೋಡ್ತಾ ಇದ್ದೆ, ನನಗೆ ಇಷ್ಟ ಆಗಲಿಲ್ಲ. ಮನೆಯವ್ರ ಸಹ ಬಟ್ಟೆ ಥರ ಇದೆಯಲ್ಲಪ್ಪ ಅಂತ ಫೀಲ್ ಆಯಿತು. ಯಾರೂ ಬೇಜಾರಾಗಬೇಡಿ, ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ನನಗಿಷ್ಟ ಆಗಲಿಲ್ಲ. ಸ್ವಲ್ಪ ಸಾಫ್ಟಾಗಿರಲಿಲ್ಲ ಕ್ಲಾತು, ಸ್ವಲ್ಪ ರಾಡಿ ಥರ ಇತ್ತು. ಸೊ ಹಾಗಾಗಿ ನನಗೆ ಇಷ್ಟ ಆಗಲಿಲ್ಲ. ಸೊ ಇಲ್ಲಿ ಬಂದೆ ಕಾಸ್ಮೆಟಿಕ್ಸ್ ಹತ್ರ ಎಲ್ಲ 50% ಆಫ್ ಶಾಂಪೂಸ್, ಸೋಪ್ ಮೇಲೆಲ್ಲ ಅಂತ ಹೇಳ್ತಾಯಿದ್ರು. ಸೊ ಅದು ಟ್ಯಾಗ್ ಇದಕ್ಕೆ ವಯ್ಯ ಅಂತ ಬಡ್ಕೋತಾ ಇತ್ತು. ಸೊ ನಾನು ಶೂ ಸಮೇತ ಇವರಿಬ್ಬರು ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ ಮೇಲೋದೆ. ಅಲ್ಲೋದ್ರೆ ಒಂದು ರಾಶಿ ತೆಗೆದು ಗುಡ್ಡೆ ಹಾಕ್ಕೊಂಡಿದ್ದಾಳೆ. ಮ್ಯಾಗಿ ಅಂತೆ, ಬಿಸ್ಕೆಟ್ ಅಂತೆ, ಚಾಕ್ಲೇಟ್ಸ್ ಅಂತೆ, ಆ ಥರದ್ದೇನೇನು. ಸೊ ಎಲ್ಲಪ್ಪ ಹೋದ್ರು ಅಂತ ಇವರಿಬ್ಬರೂ ಹುಡ್ಕೊಂಡು ಅವ್ರ ಹಿಂದೆ ಹೋಗೋದೇ ಆಯಿತು. ಕಂಫರ್ಟ್, ಟೈಮ್ ಅದೆಲ್ಲ ಬೇಕಿತ್ತು, ಟೈಡ್ ಅದೆಲ್ಲ ಬೇಕಿತ್ತು. ಸೊ ಅದನ್ನೆಲ್ಲನೂ ಶಾಪ್ ಮಾಡಿಕೊಂಡು ಪೇಸ್ಟ್, ಸ್ವಲ್ಪ ಬ್ರಷಸ್, ಟೂತ್ ಬ್ರಷಸ್ ಎಲ್ಲ ಬೇಕಿತ್ತು. ಜ್ಯೂಸ್ ಅಂತೂ ಆಫರ್ ಇದೆ ಗೈಸ್, ಒಂದು ತೊಗೊಂಡ್ರೆ ಒಂದು ಫ್ರೀ. ಬಟ್ ಜ್ಯೂಸ್ ಅಂತೂ ಕುಡಿಯೋಕ್ಕೆ ಯಾರೂ ಇಲ್ಲ, ಬೇಡಪ್ಪ ಜ್ಯೂಸ್ ಅವಸ ಅಂತ ಹೇಳಿ ಕಾಲ್ ಮಾಡಿದೆ. ಎಲ್ಲಿದ್ದೀರ ನೀವು ಅಂತ. ಕ್ಯಾಶ್ ಕೌಂಟರ್ಗೆ ಬಾ, ಬಿಲ್ ಸೆಕ್ಷನ್ಗೆ ಬಾ ಅಂತ ಹೇಳಿದ್ರು. ಮೇಲಿದೆಲ್ಲ ಬಿಲ್ ಮೇಲೆ, ಕೆಳಗಡೆದೆಲ್ಲ ಕೆಳಗಡೆ, ಈ ರೀತಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಬಿಲ್ ಹಾಕಿಸಿ ಆ್ಯಂಡ್ ಬ್ಯಾಗ್ಗೆ, ಒಂದು ಬ್ಯಾಗಿಗೆ 100 ರೂಪಾಯಿ ಅಂತೆ. ಸೊ ಗಾಡಿ ಡಿಕ್ಕಿಲಿ ಇಟ್ಕೊಳ್ಳೋಣ ಅಂತ ಹೇಳಿ ಹಾರ್ಪಿಕ್ ಈ ಥರದ್ದೆಲ್ಲ 40% ಆಫ್ ಎಲ್ಲ ಇತ್ತು. ಆದರೆ ನಮ್ಮ ಮನೆ ಹತ್ರ ಇರೋ ಲಾಯಲ್ ವರ್ಲ್ಡಲ್ಲಿ ಬೈ 1 ಗೆಟ್ 1 ಫ್ರೀ ಇದೆ, ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಬಂದುಬಿಟ್ವಿ. ಸೊ ಆನ್ ದ ವೇ ಬರುವಾಗ ಮೊಬೈಲ್ ಕ್ಯಾಂಟೀನ್ ನೋಡಿದ್ರು. ಇವತ್ತು ಹೊಸ್ತುಡುಕು, ಸಂಕ್ರಾಂತಿ ಹೊಸ್ತುಡುಕು ಎಲ್ಲ ಕಡೆ ಮಾಡ್ತಾರೆ. ನಮ್ಮ ಮಂಡ್ಯ ಸ್ಟೈಲು ಮಾಡ್ತಾರೆ. ಅಮ್ಮ ಕೂಡ ಸಖತ್ ಹಿಂಸೆ ಮಾಡಿದ್ರು. ಉಳ್ಕೊಮಗ ನಾಟಿ ಕೋಳಿ ಮಾಡ್ತೀನಿ, ತಿನ್ಕೊಂಡು ಹೋಗು, ಸತೀಶ್ಗೆ ತುಂಬ ಇಷ್ಟ ಅಂತ. ಬಟ್ ನಮ್ಮ ಕೆಲಸ ಇತ್ತು, ಆಮೇಲೆ ವಿಕಾಸ್ಗೆ, ಚಾರುಗೆ ಸ್ಕೂಲ್ ಇತ್ತು ಅಂತ ರಾತ್ರಿನೇ ಬಂದುಬಿಟ್ವಿ, ನಿಮ್ಮೆಲ್ರಿಗೂ ಗೊತ್ತು. ಹಾಗಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಲಾಲಿಪಾಪ್ ತಿನ್ಕೊಂಡು, ಇನ್ನೇನು ಜಾಸ್ತಿ ತಿನ್ನಲಿಲ್ಲ. ನನಗೆ ತಿನ್ನೋಕ್ಕಾಗಲಿಲ್ಲ. ವಿಕಿಗೆ ಮತ್ತು ಬಬ್ಬುಗೆ ಚುರುಮುರಿ, ತರಕಾರಿ, ಸಲಾಡ್ ಸರಸ್ವತಿಪುರಮಲ್ಲಿ ತೊಗೊಂಡು ಮನೆಗೆ ಬಂದು ಮಲ್ಕೊಂಡಿದ್ದೆ. ವೆರಿ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಿನ್ನೆ ಸಂಜೆ, ಬುಧವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ, ಕಂಟಿನ್ಯೂ ಮಾಡಲೇ ಇಲ್ಲ. ನೈಟ್ ಬಂದು ಮಲ್ಕೊಂಡು ಚಳಿ ಕೋಲ್ಡ್ ಸ್ಟಾರ್ಟ್ ಆಗಿಬಿಡ್ತು. ಸೊ ಮಲ್ಕೊಂಬಿಟ್ಟಿದ್ದೆ ಬೆಚ್ಚು ಕೂತ್ಕೊಂಡು. ಈಗ ಗುರುವಾರ ಬೆಳಗ್ಗೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟೈಮ್ ಬಂದು 9:30 ಎಲ್ಲ ಕೆಲಸ ಮುಗೀತು. ವಾರ ಇವತ್ತು ಗುರುವಾರ, ಪೂಜೆ ಪ್ರತಿಯೊಂದು ಎಲ್ಲ ಕಂಪ್ಲೀಟಾಗಿ ರಾಯರ ಮಠಕ್ಕೆ, ಸಾಯಿಬಾಬಾ ಮಠಕ್ಕೆ ಎಲ್ಲ ಹೋಗಿ ಬಂದೆ. ಸೊ ಏನೇನಾಗಿದೆ ಬೆಳಗ್ಗೆಯಿಂದ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ವಾಕ್ ಹೋಗಿ ಬಂದು ಇವತ್ತು ಶಾವಿಗೆ ಚಿತ್ರಾನ್ನ ಬ್ರೇಕ್ಫಾಸ್ಟ್ ನೋಡಿ, ಗೋಡಂಬಿ ಎಲ್ಲ ಹಾಕಿ ಶಾವಿಗೆ ಚಿತ್ರಾನ್ನ ಮಾಡಿ, ಬೆಣ್ಣೆಲ್ಲ ಹಾಕಿ
ಎಲ್ಲ ಮುಗೀತು. ಸತೀಶ್ ಸ್ನಾನ ಮಾಡ್ತಾಯಿದ್ದಾರೆ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ತೋರಿಸ್ಬಾರ್ದು ಅಂತ ಅಲ್ಲ, ತೋರಿಸ್ತೀನಿ. ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನನ್ನ ಡೇ ಸ್ಟಾರ್ಟ್ ಆಗೋದು 3:30ಗೆ ಅರ್ಲಿ ಮಾರ್ನಿಂಗ್ ಇದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ಎಲ್ಲ ಕೆಲಸ ಮುಗಿಸಿ ವಾಕ್ಗೆ ಬರೋಂಥದ್ದು. ಸೊ ಇವತ್ತು ಹಾಗೆ ರೆಗ್ಯುಲರಾಗಿ ನಾನು ನನ್ನ ಮಕ್ಕಳ ಜೊತೆ ವಾಕ್ಗೆ ಬಂದಿದ್ದೀನಿ. ಅವ್ರ ಮುಂದೆ ನಾನು ಹಿಂದೆ 1 ಅವರ್ ಆ್ಯಕ್ಚುಲಿ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಕೆಲಸಗಳು ಕಾಯ್ಕೊಂಡು ನಿಂತಿರ್ತವೆ. ಸೋಫಾಸ್ ಎಲ್ಲ ಕೊಡಬೇಕು, ಸೋಫಾ ಬ್ಲ್ಯಾಂಕೆಟ್ ಎಲ್ಲ ಹಾಕಬೇಕು, ಯಾಕಂದರೆ ಇದು ಗುರುವಾರ. ಸೊ ಹಾಗಾಗಿ ಎಲ್ಲ ಕೆಲಸ ಮಾಡ್ಕೋಬೇಕಲ್ವಾ ಅಂತ ಹೇಳಿ ಸಿಂಪಲಾಗಿ ಬೇಗ ಕ್ವಿಕ್ಕಾಗಿ ಆಗೋಂಥದ್ದು ಏನಪ್ಪ ಅಂತ ಶಾವಿಗೆ ಇತ್ತು, ಚಿತ್ರಾನ್ನ ಮಾಡೋಣ ಅಂತ ಶಾವಿಗೆ ಚಿತ್ರಾನ್ನ ಕೂಡ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಿಂಪಲಾಗಿ ಒಂದು ರಂಗೋಲೆ ಹಾಕ್ಕೊಂಡು ರಾಯರಿಗೆ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಶಾವಿಗೆ ಚಿತ್ರಾನ್ನ ರೆಸಿಪಿನ ಸುಮಾರು ಸಲ ತೋರಿಸಿದ್ದೀನಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಅದನ್ನೇನು ಪ್ರತಿ ಸಲ ತೋರಿಸೋವಂಥದ್ದು. ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ವಾರ ಪೂಜೆ ಮಾಡೋ ಅಷ್ಟರಲ್ಲಿ ಅರೌಂಡ್ 8:30 ಹಾಗೆ ಹೋಯಿತು. ಸೊ ವಾರಗಳಿದ್ದಾಗಲೂ ಅಷ್ಟೇ, ಯಾವ ಟೈಮ್ಗೆ ಆಗುತ್ತೋ ಅದೇ ಟೈಮ್ಗೆ. ಸುಮಾರು ಜನ ಭಕ್ತಿಯಿಂದ ಫಸ್ಟ್ ಪೂಜೆ ಮಾಡು ಆಮೇಲೆ ವೀಡಿಯೋ ಮಾಡ್ಕೊ ಅಂತ ಕಮೆಂಟ್ ಮಾಡಿದರು. ನಾನು ವೀಡಿಯೋ ಮಾಡ್ಕೊಳ್ಳೋದು, ಪೂಜೆ ಎಲ್ಲ ಆದಮೇಲೆ ನಾನು ವೀಡಿಯೋ ಮಾಡ್ಕೊಳ್ಳೋದು, ಪೂಜೆ ಮಾಡುವಾಗ ಯಾವುದೇ ರೀತಿ ವೀಡಿಯೋ ಮಾಡ್ಕೋತಾರೆ. ಸೊ ಅಲ್ಲಿಂದ ರಾಯರ ಮಠಕ್ಕೆ ಬಂದು ಬೆಲ್ಲದ ಆರತಿ ಮಾಡಿ ಬರೋಷ್ಟರಲ್ಲಿ ಮಹಾಮಂಗಳಾರತಿ ಕೂಡ ನಡೀತಾ ಇತ್ತು. ಸುಮಾರು ಸಲ ನನ್ನ ಲವ್ಲಿ ಸಿಸ್ಟರ್ಸ್ ಕೂಡ ಸಿಕ್ಕಿದ್ರು, ಮಾತಾಡ್ಸಿದ್ರು, ಪ್ರೀತಿ ಕೊಟ್ಟರು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಶ್ವೇತಕ್ಕ ಅಂದ್ಕೊಂಡು ನನ್ನ ಗಾಡಿ ಹಿಂದೆನೇ ನಾನು ಆ್ಯಕ್ಚುಲಿ ನೋಡಿಲ್ಲ ಆಯಿತಾ. ಅವರು ನನ್ನನ್ನು ಮಿರರಲ್ಲಿ ನೋಡಿ ಮುಂದೆ ಹೋಗಿದ್ದರು, ಹಿಂದೆ ಬಂದು ಯೂಟರ್ನ್ ತೊಗೊಂಡು ನಾನು ಹೋಗೋ ಜಾಗಕ್ಕೆ ಬಂದು ನನ್ನ ಮಾತಾಡಿಸಿದ್ದು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆಶಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ವಿಡಿಯೋ ಮುಖಾಂತರ. ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದೀರಾ, ನಿಮ್ಮ ಪ್ರೀತಿಗೆ ನಾನು ಅರ್ಹಳ ಅಂತ ಅನಿಸುತ್ತೆ. ಸೊ ಅಲ್ಲಿಂದ ಸಾಯಿಬಾಬಾ ಮಂದಿರಕ್ಕೂ ಬಂದೆ. ಬೆಳಿಗ್ಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ 8:45 ಅಭಿಷೇಕ ಮಾಡ್ತಿರ್ತಾರೆ ರಾಯರಿಗೆ, ಸಾಯಿಬಾಬಾಗೆ. ಅದು ನೋಡೋಕ್ಕೆ ಪುಣ್ಯ ಇರಬೇಕು, 2 ಕಣ್ಣು ಸಾಲೋದಿಲ್ಲ. ಆ ಶ್ಲೋಕಗಳು, ಹಾಲಿನ ಅಭಿಷೇಕ, ಮೊಸರು ಅಭಿಷೇಕ, ಜೇನುತುಪ್ಪದ ಅಭಿಷೇಕ, ತುಪ್ಪದ ಅಭಿಷೇಕ, ಅವ್ರು ಪಠಣೆ ಮಾಡೋದು 2 ಕಣ್ಣು ನಿಜಕ್ಕೂ ಸಾಲೋದಿಲ್ಲ ಗೈಸ್, ನಿಜಕ್ಕೂ. ಅಲ್ಲೆಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬಂದಿದ್ದ. ಜನ ಬೇಜಾರು ಮಾಡ್ಕೋತೀರಾ, ಯಾಕೆ ಸಿಸ್ ನಾವೇನು ಕೇಳಿದ್ರು ನೀವು ತೋರಿಸಲ್ಲ, ತೋರಿಸ್ತೀನಿ ಅಂತೀರಾ, ಬಟ್ ತೋರಿಸಲ್ಲ ಹಾಗೆ ಹೀಗೆ ಅಂತ. ತೋರಿಸ್ಬಾರ್ದು ಅಂತ ಏನೂ ಇಲ್ಲಪ್ಪ, ಯಾಕಂದರೆ ನನಗೆ ಸ್ವಲ್ಪ ಜನದ ದೃಷ್ಟಿ ಜಾಸ್ತಿ, ನಿಮಗೆ ಗೊತ್ತು ಎಲ್ಲ. ಇವಳ ಹತ್ರ ಅದಿದೆಯಂತೆ, ಇವಳ ಹತ್ರ ಇದಿದೆಯಂತೆ, ಇವಳ ಹತ್ರ ಅಷ್ಟಿದೆಯಂತೆ, ಇವಳ ಹತ್ರ ಇಷ್ಟಿದೆಯಂತೆ, ಇವಳಿಗೆ ಯೂಟ್ಯೂಬ್ ಹಾಕಬೇಕು, ಹಂಗೆ ಹಾಕಬೇಕು, ಹಿಂಗೆ ಹಾಕಬೇಕು ಅಂತ ಬೇಡದರ ನಾನ್ಸೆನ್ಸ್ ಕಮೆಂಟ್ಸು ಒಂದು ರಾಶಿ ಬರ್ತಾವೆ. ಸೊ ಅದಕ್ಕೋಸ್ಕರ ಬೇಜಾರಾಗಿ ನಾನು ತೋರಿಸೋದೇ ಬೇಡ, ಸುಮ್ಮನೆ ಏನಕ್ಕೆ ಹಂಚ್ಕೊಳ್ಳೋದೇನಕ್ಕೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ. ಸ್ವಲ್ಪ ಜನ ತುಂಬ ಬೇಜಾರು ಮಾಡ್ಕೋತೀರಾ, ಯಾಕೆ ತೋರಿಸ್ತೀನಿ ಅಂತಾರೆ, ತೋರಿಸೋದಿಲ್ಲ ಅಂತ ಅಂದ್ಬಿಟ್ಟು. ಏನು ಗೊತ್ತಾ, ಸ್ವಲ್ಪ ಜನಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಈ ಚಿನ್ನ, ಬೆಳ್ಳಿ, ಸೀರೆ, ಒಡವೆ, ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅದು ತಪ್ಪು ಅಂತ ಅಲ್ಲ. ಸೊ ನೋಡೋಕ್ಕೆ ಕುತೂಹಲ ಯಾವ ಥರ ಇರ್ಬೋದು, ನಾವು ಫ್ಯೂಚರ್ ತೊಗೊಳಕ್ಕೆ ಈ ಥರ ತೊಗೋಬೋದು, ಆ ಥರ ತೊಗೋಬೋದು, ಪ್ಲ್ಯಾನ್ ಮಾಡ್ಬೋದು ಅಂತ ಸ್ವಲ್ಪ ಆಸೆ, ಕನಸು ಪ್ರತಿಯೊಂದು ಇರುತ್ತೆ. ಅದನ್ನು ಇಟ್ಕೊಂಡು ತೋರಿಸಿ ಅಂತ ಕೇಳ್ತಾರೆ, ಅದು ತಪ್ಪು ಅಂತ ಅಲ್ಲ. ಅದನ್ನು ನಾವು ಕೂಡ ನಮ್ಮ ಪ್ರೀತಿ ಪಾತ್ರರು, ನನ್ನ ಸ್ವೀಟ್ ಸಿಸ್ಟರ್ಸ್ ಕೇಳ್ತಾ ಇದ್ದಾರೆ ಅಂತ ತೋರಿಸ್ತೀವಿ, ಅದು ತಪ್ಪಲ್ಲ. ಈ ಬೇಡ್ದವ್ರು ಮತ್ತೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಏನಂದರೆ ಅದಷ್ಟಿಲ್ಲ ಇಷ್ಟಿಲ್ಲ, ನಿನಗೆಲ್ಲ ಇದೆ ಅಂತೀಯ, ಮತ್ತು ಯೂಟ್ಯೂಬ್ ಯಾಕೆ ಅಂದರೆ ಯೂಟ್ಯೂಬಿಂದ ಎಲ್ಲ ಸಿಗಲ್ಲ ಗೈಸ್. ನಿಜಕ್ಕೂ ಸ್ವಲ್ಪ ಜನ ಅವರ ಲೋನ್ಲಿನೆಸ್ನ ಕಳ್ಕೊಳ್ಳೋಕೆ ಬರ್ತಾರೆ, ಆಮೇಲೆ ಟೈಮ್ ಪಾಸ್ಗೋಸ್ಕರನೂ ಕೂಡ ಬರ್ತಾರೆ. ಇದೊಂದು ಪ್ಯಾಷನ್ ಅಂತಲೇ ನಾನು ಕೂಡ ಬಂದಿರೋದು. ನನಗೆ ಇಂಟ್ರೆಸ್ಟ್ ಈ ಥರದಕ್ಕೆಲ್ಲ ಫೋಟೋ ತೆಕ್ಕೊಳ್ಳೋದು, ವಿಡಿಯೋ ಮಾಡೋದು, ಈ ಪಟ ಮಾತಾಡೋದು, ಈ ಕೆಲಸ ಎಲ್ಲ ಆಯಿತು. ಈ ಕುತ್ಕೊಂಡು ಏನು ಮಾಡಲಿ, ಇದನ್ನಾದರೂ ಮಾಡೋಣ. ಹೊರಗಡೆ ಹೋಗಿ ದುಡಿತೀವಿ ಅಂದರೆ ಮನೇಲಿ ಕಳಿಸಲ್ಲ, ನೂರಾರು ಕತೆಗಳು ಹೇಳ್ತಾರೆ. ಸೊ ಮನೇಲೇ ಕುತ್ಕೊಂಡು ಏನಾದರೂ ಒಂದು ಮಾಡೋಣ, ಒಂದು ಹೆಸ್ರು. ಈಗ ಸುಮಾರು ಜನ
ಏನಂತ ರೆಕಗ್ನೈಸ್ ಮಾಡ್ತಾಯಿದ್ರು ಅಂದರೆ ಮುಂಚೆ ಎಲ್ಲ ನನ್ನನ್ನು ಕೇಟ್ರಿಂಗ್ ಮಾಡ್ತಾರಲ್ಲ ಸತೀಶಣ್ಣ ಅವ್ರ ಮಿಸಸ್ ಇವರು ಶ್ವೇತಾ ಅಂತ ಅಂತಿದ್ದವರು ಇವತ್ತು ಯೂಟ್ಯೂಬರ್ ಇವರು ಶ್ವೇತಕ್ಕ ನಮ್ಮ ಮೈಸೂರವರು ನಮ್ಮ ಶ್ವೇತಕ್ಕ ಇವರು ನಮ್ಮ ಶ್ವೇತಕ್ಕವರ ಹಸ್ಬೆಂಡ್ ಇವರು ಸತೀಶಣ್ಣ ಅಂತ ರೆಕಗ್ನೈಸ್ ಮಾಡ್ತಾರೆ. ಅದು ನನಗೆ ಆ್ಯಕ್ಚುಲಿ ಬೇಕಾಗಿರೋದು. ಅದನ್ನು ನೀವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಎಲ್ಲರೂ ದುಡ್ಡೇ ಜೀವನ ಅಲ್ಲ ಗೈಸ್. ನಾವು ದುಡಿತೀವಿ ಅಂದರೆ ನಾವಿಲ್ಲ ಅಂದರೂ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೊಬ್ರು ಬಂದು ಅದನ್ನು ಕಂಟಿನ್ಯೂ ಮಾಡ್ತಾರೆ. ನೀವು ಇಂಥ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಿ. ಹಿಂಗೆ ಬಡಬಡ ಮಾತಾಡೋರು, ಸ್ಟ್ರೇಟಾಗಿ ಮಾತಾಡೋರು, ಆ್ಯಟಿಟ್ಯೂಡು, ಗರ್ವ, ದೌಲತ್ತು ಅಂತೆಲ್ಲ ಯಾಕೆ ಅನ್ಕೋತೀರಾ? ಅದು ಬಂದಿರೋದು ಕಷ್ಟಪಟ್ಟು ನೋವಿಂದ, ಹಿಂಸೆ, ಅವಮಾನಗಳು, ನಿಂದನೆಗಳು, ಆಪಾದನೆಗಳು ಎಲ್ಲನೂ ತಗೊಂಡಾದ ಮೇಲೆ ಕೂಡ ಅದು ಬರೋದು. ಆಯಿತಾ? ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಸೊ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಏನೋ ಭಜನೆ ಅಂತ ಇದ್ದಾಳೆ, ಪುರಾಣ ಹೋಗ್ತಾ ಇದ್ದಾಳೆ ಅಂತಲೂ ಕೂಡ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಏನೋ ನನಗೆ ಅನಿಸಿದ್ದನ್ನು ನಾನು ಹೇಳ್ತೀನಿ. ಸುಮಾರು ಜನ ನೀವು ನನ್ನ ಮೋಟಿವೇಶನ್, ನೀವು ನನಗೆ ಇನ್ಸ್ಪೈರ್ ಅಂತೆಲ್ಲ ಹೇಳಿದಾಗ ನಿಜಕ್ಕೂ ಖುಷಿ ಆಗುತ್ತೆ. ನನ್ನಿಂದ ಒಂದು 4 ಜನ ಏನೋ ನನ್ನ ಕೆಲಸನೇ ಮಾಡಬಾರ್ದು ಅಂತ ಬೋರಾಗಿ ಬೇಜಾರಾಗಿ ಇರುವಾಗ ನಿಮ್ಮ ವಿಡಿಯೋ ನೋಡಿದ ತಕ್ಷಣ ಇರಪ್ಪ ಅಕ್ಕ ಮಾಡ್ತಾಯಿದ್ದಾರೆ ನಾನು ಮಾಡೋಣ ಅಂತ ಎನರ್ಜಿ ತೊಗೊಂಡು ಮಾಡಿದುಂಟು ಅಂತೆಲ್ಲ ಕಮೆಂಟ್ ಹಾಕಿದಾಗ ನಿಜಕ್ಕೂ ಖುಷಿ ಆಗುತ್ತೆ. ನನ್ನಿಂದ ಒಂದು 2-3 ಜನಕ್ಕಾದರೂ, ಸಾವಿರಾರು ಜನಕ್ಕೆ ಇಲ್ಲದೆ ಇರ್ಬೋದು. ನನಗೂ ಇದ್ದಾರೆ 27-28 ಸಾವಿರ ಜನ ಸಬ್ಸ್ಕ್ರೈಬಲ್ಲಿ ನನ್ನ ವೀಡಿಯೋಸ್ ಒಂದು 5-6 ಜನ ನೋಡ್ಬೋದು ಅಷ್ಟೇ. ಬಟ್ ಖುಷಿ ಇದೆ, ನನಗೆ ನಿಜಕ್ಕೂ ಖುಷಿ ಇದೆ. ಕೇಳ್ಕೊಳ್ಳೋದು ಯಾಕೆ ಅಂದರೆ, ಪ್ರತಿ ಸತಿ ಭಿಕ್ಷೆ ಬೇಡ್ತೀಯಾ, ವ್ಯೂಸ್ ಕೊಡಿ ಅಂತ ಹೇಳ್ತೀಯ. ಹೌದು, ಅದು ನನ್ನ ಕೆಲಸ, ನನ್ನ ಕರ್ತವ್ಯ, ಕೈ ಮುಗಿದು ಕೇಳ್ಕೊತೀನಿ. ಅದರಲ್ಲಿ ತಪ್ಪೇನೂ ಇಲ್ಲ, ಅವಮಾನ ಏನೂ ಇಲ್ಲ. ನಾನು ಭಿಕ್ಷೆನೇ ಬೇಡ್ತೀನಿ ಅಷ್ಟೇ. ಸೊ ನೀವು ಕಮೆಂಟ್ ಮಾಡೋರು ನೀವು ಕೂಡ ನಿಮ್ಮ ಹತ್ರನೂ ಕೂಡ ಕೇಳ್ಕೊತೀನಿ. ನೆಗೆಟಿವ್ ಆಗಿ ತಿಳ್ಕೊಂಡಿದ್ದೀರಾ, ಸರಿಯಾಗಿ ತಿಳ್ಕೊಂಡು ಒಳ್ಳೆ ರೀತಿ ಕಮೆಂಟ್ ಮಾಡಿ, ಓಕೆನಾ? ನಿಮ್ಮ ಹತ್ರನೂ ಹಂಗಲ್ಲ ಆಚೆ ಬೇಡ್ಕೊತೀನಿ. ಸೊ ಲೆಟ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಹೇಗೇನ್. ಸೊ ಏನು ಗೊತ್ತಾ, ಸುಮಾರು ಜನ ಕೇಳ್ತಾ ಇದ್ದಿದ್ದು, ಕೂತ್ಕೊಂಡು ತೋರಿಸ್ತೀನಿ ಆಯಿತಾ? ಬೆಡ್ ಮೇಲೆ ಇಡಬೇಡಿ ಅನ್ಬೇಡಿ, ಬೆಡ್ ಅದೆಲ್ಲ ವಾಶ್ ಆಗಿ ನೀಟಾಗಿ ಬೇರೆ ಬ್ಲ್ಯಾಂಕೆಟ್ ಎಲ್ಲ ಹಾಕಿದ್ದೀನಿ. ನಾನು ಅಷ್ಟೊಂದು ಹುಡುಗಿ ಅಲ್ಲ ಗೈಸ್, ನಿಜವಾಗ್ಲೂ ನೀಟಾಗಿ ಇಟ್ಕೊತೀನಿ. ಸುಮಾರು ಜನ ನನಗೆ ಕೇಳ್ತಾ ಇದ್ದಿದ್ದು, ಇದು ಸಂಕ್ರಾಂತಿ ಹಬ್ಬದಲ್ಲಿ ನೀವು ಯೂಸ್ ಮಾಡಿದ್ರಲ್ಲ ಸಿಲ್ವರ್ ಐಟಮ್ಸ್ ತೋರಿಸಿ, ನಾವು ಕೂಡ ತೊಗೋಬೇಕು ಅಂತ ತುಂಬ ಆಸೆ ಇದೆ, ದಯವಿಟ್ಟು ತೋರಿಸಿ, ಡಿಸೈನ್ಸ್ ತೋರಿಸಿ ಅಂತೆಲ್ಲ ನನಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಂದರೆ, ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಒಂದೊಂದಾಗಿ ತೋರಿಸ್ತೀನಿ. ಇದ್ರ ತೊಡನೆಲ್ಲ ಇಟ್ಕೊಂಡಿದ್ದೀನಿ. ಇದು ತುಪ್ಪದ ಬತ್ತಿ ಸೆಟ್ಟು, ತುಪ್ಪದ ಬತ್ತಿ ಹಚ್ಚೋಕ್ಕೆ ಅಂತ. ಇದು ತಾವರೆ ಹೂವು ಲೋಟಸ್ ಡಿಸೈನಲ್ಲಿ ಬೇಕು ಅಂತ ಹುಡುಕಿ ತೊಗೊಂಡಿದ್ದಂಥದ್ದು. ಇದೆಲ್ಲ 92.5 ಪ್ಯೂರ್ ಸಿಲ್ವರ್. ಇದಕ್ಕೆ ನಾನು ಯಾವುದೇ ರೀತಿ ಹೆಸರು ಆ ಥರದ್ದೆಲ್ಲ ಏನೂ ಬರೆಸಿಲ್ಲ. ಸೊ ಈ ಥರದ್ದು ಒಂದು ತಟ್ಟೆ ಇದೆ, ಪ್ಯೂರ್ ಬೆಳ್ಳಿದು, ದೇವ್ರ ಮನೇಲಿ ಇಟ್ಟಿದ್ದೀನಿ. ಅದರೊಳಗಡೆ ಹಾಕಿ ಕಳಶ ಇಟ್ಟಿದ್ದೀನಲ್ಲ, ಆ ಕಳಶನೂ ಕೂಡ ಬೆಳ್ಳಿದ್ದೇನೆ. ಇನ್ನೊಂದ್ಸಲಿ ಅದು ದೇವ್ರ ಮನೆದು ತೆಗೆದು ಕ್ಲೀನ್ ಮಾಡಿದಾಗ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಇದನ್ನು ನೋಡ್ಕೊಳ್ಳಿ. ಇದು ಸಿಲ್ವರ್ ಪೆಟಲಿರೋ ಅಂಥ ದೀಪ ವಿತ್ ಪ್ಲೇಟ್, ಇದು ಸೆಟ್. ಇದೆಲ್ಲ ನಾನು ಮದುವೆ ಆದಮೇಲೆ ನಾನೇ ತೊಗೊಂಡಿದ್ದು. ನಮ್ಮದು ಗೋಡೌನ್ ಕೆಳಗಡೆ ಗೋಡೌನ್ ಮಾಡಿದ್ವಿ, ಈಗಿರೋದಲ್ಲ, ಹಳೆ ಮನೆಯಲ್ಲಿ ಗೋಡೌನ್ ಮಾಡಿದ್ವಲ್ಲ, ಆವಾಗ ತೊಗೊಂಡಿದ್ದಂಥದ್ದು. ಯಾಕಂದರೆ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ವಿ, ಹಳೆ ಮನೆಯಿಂದನೂ ಮಾಡ್ತಿದ್ವಿ. ಆವಾಗ ತುಪ್ಪದ ದೀಪ ಹಚ್ಚೋಕ್ಕೆ, ವರಮಹಾಲಕ್ಷ್ಮಿ ಪೂಜೆಗೆ ತುಪ್ಪದ ದೀಪ ಹಚ್ಚೋಕ್ಕೆ ಬೇಕು ಅಂತ ಹೇಳಿ ಇದನ್ನು ತೊಗೊಂಡಿದ್ದು. ಟಿಕೆ ಲೇಔಟಲ್ಲಿ ತೊಗೊಂಡಿದ್ದು ಆವಾಗ, ಕೃಷ್ಣ ಜ್ಯುವೆಲ್ಲರ್ಸಲ್ಲೆಲ್ಲ. ಇದೆಲ್ಲ ಹಳೇದು ಗೈಸ್, ಒಂದು 10-15 ವರ್ಷ ಟೈಮ್ ಹಳೇದು. ಇದಕ್ಕೆ ಈ ಥರ 3 ಪಾದ ಥರ ಕೂಡ ಇದೆ. ಇದು ಇದ್ರದ್ದು ತುಪ್ಪದ ದೀಪದ ಸೆಟ್. ಇದಕ್ಕೆ ಕೆಂಪು ನೀರು ಮಾಡಿ ಇದ್ರ ಮೇಲೆ ತುಪ್ಪದ ದೀಪ ಇಡೋಂಥದ್ದು. ಆಮೇಲೆ ಸುಮಾರು ಜನ ಈ ಸೆಟ್ನ ಕೇಳಿದಂಥದ್ದು, ಇದನ್ನು ತೋರಿಸಿ ದಯವಿಟ್ಟು ಅಂತ. ಇದು ಅರಿಶಿನ ಕುಂಕುಮ ಬಟ್ಲು. ಇದು 92.5, ಅಲ್ಲಿ ನೋಡಿ ಮಾರ್ಕ್ ನೋಡಿದ್ರ, 92.5 ಸಿಲ್ವರ್ ಅರಿಶಿನ ಕುಂಕುಮದ ಬಟ್ಲು. ತುಂಬ ಚೆನ್ನಾಗಿದೆ ಇದು ಈ ಹೊಸ ಮನೆಗೆ ಬಂದ ಮೇಲೇ ಕೂಡ ಪರ್ಚೇಸ್ ಮಾಡಿದ್ದು. ಈಗ ನಾವಿರೋ ಮನೆಗೆ ಬಂದ ಮೇಲೇ ಪರ್ಚೇಸ್ ಮಾಡಿರೋಂಥದ್ದು. ಇದು ಆಲ್ಮಾರ್ಕ್, ಸಿಲ್ವರ್ಗೂ ಕೂಡ ಆಲ್ಮಾರ್ಕ್ ಬರುತ್ತೆ. ಇದು
ನನ್ನ ಹತ್ರ ದೀಪದ ಸೆಟ್ಟು 3 ಜೊತೆ ಇದೆ. ಅದರಲ್ಲಿ ಇದು ಒಂದು, ಇನ್ನು ಮಿಕ್ಕಿದ್ದೆಲ್ಲ ಇನ್ನೊಂದ್ಸಲಿ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ ತೋರಿಸ್ತೀನಿ. ಡಿಸೈನ್ ನೋಡಿ, ಇದು ಈ ಥರ ಕಾಲು ಫ್ಲವರ್ ಥರ ಇದೆ. ಇದು ಚಾರು ಅರಿಶಿನ ಕುಂಕುಮ ಕೊಡೋಕ್ಕೆ ಅಂತ ತುಂಬ ದೊಡ್ಡದು ಬೇಡ, ಅವಳಿಗೆ ಹಿಡ್ಕೊಳ್ಳೋಕ್ಕೆ ಭಾರ ಆಗುತ್ತೆ, ಅವಳೇ ತಾನೇ ಅರಿಶಿನ ಕುಂಕುಮ ಕೊಡೋದು. ಸೊ ಒಂದು ಸೆಟ್ ಇರಲಿ. ಇದು ಹೂವು ಹಾಕೋಕ್ಕೆ ಇದು ಬೌಲ್ ಥರ ಕಾಣಿಸುತ್ತೆ, ಬಟ್ ಇದು ಬೌಲ್ ಅಲ್ಲ, ಅದು ತಟ್ಟೆ. ಇಷ್ಟು ಇದು ಹಿಂಗೆ ಪ್ರೆಷರ್ ಬಿದ್ದು ಹಿಂಗೆ ಹೋಗಿದೆ. ಇಲ್ಲಿ ನೋಡಿ ಹಾಲ್ ಮಾರ್ಕ್. ಸೊ ಪಾದಗಳು ಏನಿದ್ದಾವೆ ಆನೆ ಡಿಸೈನ್ ನೋಡಿ. ಇದು ಸಡನ್ನಾಗಿ ನೋಡಿದ್ರೆ ಫ್ಲವರ್ ಪುಟ್ಟಿ ಅಂತ ಅನ್ಸುತ್ತೆ ನಿಮಗೆ, ಬಟ್ ಇಲ್ಲ, ಇದು ನಿಜಕ್ಕೂ ಗೊತ್ತಿಲ್ಲ. ಕರೆಕ್ಟಾಗಿ ಒಂದು 250-300 ಗ್ರಾಮ್ ಇರ್ಬೋದು, ಇನ್ನೂ ಜಾಸ್ತಿನೂ ಇರ್ಬೋದು ಅಥವಾ ಕಡಿಮೆನೂ ಇರ್ಬೋದು. ಮರ್ತೋಗಿದೆ, 5-6 ವರ್ಷ ಆಯಿತು ತೊಗೊಂಡು. ಇದು ನೋಡಿ 1/4 kg ಅರಿಶಿನ ಕುಂಕುಮ ಹಾಕ್ಬೋದು ಇದಕ್ಕೆ, ಅಷ್ಟು ದೊಡ್ಡದಿದೆ. ಒಳಗಡೆ ಫುಲ್ ಪ್ಲೇನು, ಈಚೆಗಡೆ ಇದು ಒಂದು ಸೆಟ್. ಅವಳಿಗೆ ಅಂತಲೇ ಪುಟ್ಟದಾಗಿ ಒಂದು ಬೇಕು ಅಂತ, ಬಟ್ ಇದಕ್ಕೆ ಅರಿಶಿನ ಕುಂಕುಮ ಹೂವು ಹಾಕ್ಬಿಟ್ರೆ ಹಿಡ್ಕೊಳ್ಳೋಕ್ಕೆ ಮಮ್ಮಿ ಅಂತಾಳೆ, ಕೈ ನೋವು ಅಂತಾಳೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಅರಿಶಿನ ಕುಂಕುಮ ಕೊಡೋಕ್ಕೆ, ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಅರಿಶಿನ ಕುಂಕುಮ ಕೊಡೋಕ್ಕೆ ಅಂತ ಅವಳಿಗೆ ಸೂಟ್ ಆಗೋ ಥರ ಇದನ್ನು ನಾನು ಆರ್ಡ್ರ್ ಕೊಟ್ಟು ನೋಡಿ ಮಾಡಿಸಿದಂಥದ್ದು. ಸರಸ್ವತಿಪುರಮಲ್ಲಿ ಕೆನರಾ ಜ್ಯುವೆಲರ್ಸ್ ಅಂತ ಒಂದು ಅಂಗಡಿ ಇದೆ, ಸುಮಾರು ಹಳೇ ವರ್ಷದ ಅಂಗಡಿ. ಅವ್ರ ಅಪ್ಪ ನಡೆಸ್ಕೊಂಡು ಹೋಗ್ತಾಯಿದ್ರು, ಈಗ ಅವ್ರ ಮಗ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಆ ಅಂಗಡಿಲಿ ನಾನು ಇದನ್ನು ಬೈ ಮಾಡಿದ್ದು, ಅಂದರೆ ಹೇಳಿ ಮಾಡಿಸ್ಕೊಂಡಿದ್ದು. ಈ ಆನೆಗಳಿಗೋಸ್ಕರ ತೊಗೊಂಡೆ, ಇದು ಆನೆಗಳ ಪಾದ. ಸೊ ಆಮೇಲೆ ದೇವ್ರ ಮನೇಲಿ ನಾನು ಫ್ರೂಟ್ಸ್ ಎಲ್ಲ ತುಂಬಿಟ್ಟಿದ್ನಲ್ಲ, ಆ ತಟ್ಟೆ ಸೀಸ್ ತೋರಿಸಿ. ಸೊ ನೋಡ್ಕೊಳ್ಳಿ, ಇಯರ್ ಇಟ್ ಈಸ್ ಇದೆ ಆ ತಟ್ಟೆ. ಎಲ್ಲ ಹಾಕಿ ಹಣ್ಣು ಕಾಯಿ ಫ್ರೂಟ್ಸು ಸಡನ್ನಾಗಿ ನೋಡಿದಾಗ ಇದು ತಟ್ಟೆ ಅಂತ ಅನ್ಸೋದಿಲ್ಲ, ಬಟ್ ಇದು ತಟ್ಟೆ ಬೌಲ್ ಥರ ಅನ್ಸುತ್ತೆ ನಿಮಗೆ, ಬಟ್ ಇದು ತಟ್ಟೆ. ಇದು ನಿಜವಾಗ್ಲೂ ಅರ್ಧ kg ಮೇಲಿದೆ. ಇಲ್ಲಿ ನೋಡಿ 621 ಗ್ರಾಮ್, ಅರ್ಧ kg ಮೇಲಿದೆ ಈ ತಟ್ಟೆ. 651 ಗ್ರಾಮ್ ಇದೆ, ನಿಮಗೆ ಕಾಣಿಸ್ತಾ ಇದೆಯಾ? ಇದು ಪ್ಯೂರ್ 916 ಹಾಲ್ ಮಾರ್ಕ್. ಇಲ್ಲಿದೆ ನೋಡಿ ಹಾಲ್ ಮಾರ್ಕ್ ಸೈನ್, ಹತ್ರದಿಂದ ತೋರಿಸ್ತೀನಿ. ಆಮೇಲೆ ಅದು ಅಷ್ಟಿಲ್ಲ ಇಷ್ಟಿಲ್ಲ ಅಂತ ಅಂದಬೇಡಿ, ನಿಮಗೆ ಕ್ಯಾಮ್ರಾಗೆ ಅದು ಉಲ್ಟಾನೇ ಕಾಣೋದು. ನನ್ನ ಬಲಗೈ ಎಡಗೈ ಥರ ಕಾಣಿಸುತ್ತೆ, ಎಡಗೈ ಬಲಗೈ ಥರ ಕಾಣಿಸುತ್ತೆ. ನೋಡಿ ನಾನು ಕಡಗ ಹಾಕಿರೋದು ಬಲಗೈ. ಇಲ್ಲಿ ನೋಡಿ ಇದು ಹಾಲ್ ಮಾರ್ಕ್. ಇದು ಎಷ್ಟು ಗ್ರಾಮ್ ಇದೆ ಅಂದರೆ ಜಾಸ್ತಿ ಯಾವುದೂ ಯೂಸ್ ಮಾಡೋದಿಲ್ಲ. 621 ಗ್ರಾಮ್ಸ್ ಇದೆ. ಅರ್ಧ kg ಅಂದರೆ 500 ಗ್ರಾಮು, 621 ಗ್ರಾಮ್ ಇದೆ. ಡಿಸೈನ್ ಈ ರೀತಿ ಇದೆ. ಇದೆಲ್ಲ ಹೋಗಲ್ಲ, ವಾಶ್ ಮಾಡಿ ಉಜ್ಜಿ ಹೋಗಲ್ಲ, ಇದೆಲ್ಲ ಚುಚ್ಚೋದು ಇಲ್ಲ. ಈ ರೀತಿ ಇದೆ. ಎಲ್ಲ ಸುತ್ತ ಲೋಟಸ್ ಡಿಸೈನ್ ಇದೆ. ಇಲ್ಲೂ ಕೂಡ ಪಾದದ ಹತ್ರ 3 ಆನೆಗಳಿದ್ದಾವೆ. ಚೆನ್ನಾಗಿದೆಯಾ? ಸೊ ತಂಬಿಟ್ಟು ಆರತಿ ಎಲ್ಲ ಮಾಡಿ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ ಹಳೆಯ ಕಾಲದಲ್ಲಿ, ಗೊತ್ತಾ ನಿಮಗೆ? ಸೊ ಈ ಥರದ್ದು ನನ್ನ ಹತ್ರ ಇನ್ನೊಂದಿದೆ, ಅದು ಇದಕ್ಕಿಂತ ಸ್ವಲ್ಪ ದೊಡ್ಡದು. ಖಂಡಿತವಾಗ್ಲೂ ಅದನ್ನು ಇನ್ನೊಂದ್ಸಲಿ ತೋರಿಸ್ತೀನಿ. ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ಅದನ್ನು ನಿಜವಾಗ್ಲೂ ಇನ್ನೊಂದ್ಸಲಿ ತೋರಿಸ್ತೀನಿ. ನಾನು ಇವಾಗ ತೋರಿಸ್ತಾ ಇರೋದು ನಾನು ಸಂಕ್ರಾಂತಿ ಹಬ್ಬದಲ್ಲಿ ದೇವ್ರ ಮನೇಲಿ ಇಟ್ಟಿದ್ದಂಥ ತಟ್ಟೆ, ಅರಿಶಿನ ಕುಂಕುಮದ ತಟ್ಟೆ ಮತ್ತು ತುಪ್ಪದ ತಟ್ಟೆ, ಇದಿಷ್ಟು ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇದು ಅಷ್ಟೇ ಈ ಮನೆಗೆ ಬಂದಮೇಲೆ ನಾನು ಬೈ ಮಾಡಿದಂಥದ್ದು. ಈಗ ಯಾರಿಗಾದ್ರೂ ಕೊಡುವಾಗ ಇದು ಬೇಕಾಗುತ್ತೆ, ಪೂಜೆ ಗೀಜೆಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ಸುಮಾರು ಸಲ ವಾಶ್ ಮಾಡಿದ್ದೀನಿ ಕೂಡ. ತಿಕ್ಕ ಮಂದವಾಗಿದೆ. ಇದು ಡಿಸೈನ್ ನನಗೆ ಇಷ್ಟ. ಲೋಟಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ? ಚೆನ್ನಾಗಿದೆಯಾ? ಸೊ ಇದು ನಾನು ತೋರಿಸಿದ್ರಲ್ಲಿ ಯಾವ್ದು ಇಷ್ಟ ಆಯಿತಾ ನಿಮಗೆ? ಇದಿಷ್ಟು ಸೆಟ್ ಕಮೆಂಟ್ ಮಾಡಿ. ನಾನು ಏನೇ ತೊಗೊಂಡ್ರು ಏನೇ ಮಾಡಿಸಿದ್ರು ಎಲ್ಲ ಸೆಟ್ಟೇ, ಅದು ನಿಮ್ಮೆಲ್ಲರಿಗೂ ಗೊತ್ತು. ಸೊ ತೋರಿಸ್ದೆ, ಸಮಾಧಾನನ? ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ. ಒಂದ್ಸಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಇದು ಒಂದು ಸೆಟ್ಟಾ, ತುಪ್ಪದ ಸೆಟ್. ಇದು ಅರಿಶಿನ ಕುಂಕುಮದ ಬಟ್ಲು. ಇದು ಒಂದು ಪ್ಲೇಟ್. ಇದು ಒಂದು ಸೆಟ್ಟಾ. ಸೊ ಇದು ತಾಂಬೂಲ ಇಡೋಕ್ಕೆ, ಹಣ್ಣುಗಳು ಇಡೋಕ್ಕೆ ಇದು ಒಂದು ಸೆಟ್. ಇದು ಒಂದು ಸೆಟ್ಟಾ. ಸೊ ಕಂಪ್ಲೀಟ್ ಈ ಥರದ್ದು ನನ್ನ ಹತ್ರ ಪ್ಲೈನ್ ತಟ್ಟೆ ಒಂದಿದೆ, ಅಪ್ಪ ಕೊಟ್ಟಿದ್ದು. ಇದೇ ಥರ ಇನ್ನೊಂದಿದೆ ನನ್ನ ಹತ್ರ. ಸೊ ಇದು ಸ್ವಲ್ಪ ಬೇರೆ ಡಿಸೈನ್ ಇದೆ. ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಹೇಳಿ, ನಾನು ಖಂಡಿತವಾಗ್ಲೂ ಇನ್ನೊಂದ್ಸಲಿ ತೋರಿಸ್ತೀನಿ. ಲೇಟ್ ಆದರೆ ಬೇಜಾರು ಮಾಡ್ಕೋಬೇಡಿ,
ತೋರಿಸೋದಂತೂ ಪಕ್ಕ. ಸೊ ಶ್ಯೂರ್, ಡ್ಯಾಮ್ ಶೋರ್ ತೋರಿಸ್ತೀನಿ. ಬೇಕಿದ್ರೆ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಮೆಂಟಲ್ಲಿ ಹೇಳಿ, ಓಕೆನಾ? ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಇನ್ನೂ ತಿಂಡಿ ತಿಂದಿಲ್ಲ, ಹೊಟ್ಟೆ ಹಸಿತಾ ಇದೆ. ಸತೀಶ್ ಬರಲಿ ಕೆಲಸ ಮುಗಿಸಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅವರು ಕೂಡ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ದೇವರಿಗೆ 2 ಗಂಟೆ ಕಡ್ಡಿ ಹಚ್ಚಿ ಬಂದರು. ಅವ್ರಿಗೂ ಕೂಡ ಹಾಲು ಕಾಯಿಸಿ ತಿಂಡಿ ಹಾಕಿ ಕೊಟ್ಟು ಹಾಲು ಕೊಟ್ಟೆ. ಕೂತ್ಕೊಂಡು ತಿಂತಾ ಇದ್ದಾರೆ. ಅವರು ಅಷ್ಟೇ ಕೆಲಸ ಮುಗಿಯೋ ತನಕ ತಿಂಡಿ ಗಿಂಡಿ ಏನೂ ತಿನ್ನೋದಿಲ್ಲ. ಸೊ ಪ್ರತಿ ಸಲ ಕೇಳ್ತಿರ್ತಾರೆ, ಸತೀಶ್ ನನಗೆ ಕಾಫಿ ಟೀ ಕೊಡೋದಿಲ್ವಾ, ಹಾಲೇ ಕೊಡ್ತೀರಾ ಯಾವಾಗಲೂ ಅಂತ. ಇಲ್ಲ, ಅವರಿಗೆ ಅರ್ಲಿ ಮಾರ್ನಿಂಗ್ ಕಾಫಿ 1 ಕಪ್ ಗಂಜಿ ಜೊತೆ ಕಾಫಿ ಕೊಡ್ತೀನಿ, ತಿಂಡಿ ಆದಮೇಲೆ 1 ಕಪ್ ಹಾಲು ಕೊಡ್ತೀನಿ. ಟೀ ಅಂತೂ ಕೊಡೋದಿಲ್ಲ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅವ್ರಿಗೆ. ಸೊ ಹಾಗಾಗಿ ಶಾವಿಗೆ ಚಿತ್ರಾನ್ನ ಅಂತೂ ತುಂಬ ಸಖತ್ತಾಗಿತ್ತು, ಉದುದ್ರಾಗಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು. ಈ ರೆಸಿಪಿ ಸುಮಾರು ಸಲ ತೋರಿಸಿದ್ದೀನಿ. ಬಿಸಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. 7 ಗಂಟೆಲಿ ಮಾಡಿದ್ದು, ನಾನು ತಿಂದಾಗ 10:30 ಐ ಥಿಂಕ್. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಹೆಣ್ಮಕ್ಳ ಹಣೆ ಬರಹನೇ ಇಷ್ಟು. ಬಿಸಿ ಬಿಸಿ ತಿನ್ನೋಕ್ಕೆ ಪುಣ್ಯ ಮಾಡಿರಬೇಕಂತೆ. ಸೊ ಸತೀಶ್ ಬರೋ ತನಕ ನಾನು ತಿಂಡಿನೂ ತಿನ್ನೋದಿಲ್ಲ. ಅವ್ರಿಗೂ ಕೂಡ ಜೊತೇಲಿ ಕೂತ್ಕೊಂಡು ನ್ಯೂಸ್ ನೋಡ್ಕೊಂಡು ತಿಂಡಿ ತಿಂತಾಯಿದ್ದೀವಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ವ್ಲಾಗ್ ಹೇಗಿತ್ತು ಕಮೆಂಟ್ ಮುಖಾಂತರ ತಿಳಿಸಿ. ಟಾಟಾ, ಬೈ ಬೈ, ಲವ್ ಯು, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.